ನಿನ್ನೆ ಒಂದು ಸುದ್ದಿ ಬಂತು, ಭಾರತ ದೇಶದ ಶ್ರೀಮಂತರ ಪಟ್ಟಿಯಲ್ಲಿ ಮತ್ತೆ ಅಂಬಾನಿ ಕುಟುಂಬಕ್ಕೆ ಅಗ್ರಸ್ಥಾನ. ಅಂಬಾನಿ ಕುಟುಂಬದಲ್ಲಿ ಒಂದು ಪದ್ಧತಿ ಇದೆ, ಬಹಳ ದೊಡ್ಡ ಶ್ರೀಮಂತರವರು. ಅವ್ರ ಮನೆ ಇದೆ ಮುಂಬೈ ಒಳಗಡೆ, ಆಂಟಿಲಿಯಾ ಅಂತ ಅದ್ರ ಹೆಸರು. ಅಟ್ಲಾಂಟಿಕ್ ಸಮುದ್ರದೊಳಗಡೆ ಇರುವಂತ ಒಂದು ಮುತ್ತಿನ ಹೆಸರನ್ನ ಅವ್ರ ಮನೆಗೆ ಇಟ್ಟಿದ್ದಾರೆ. ಅವ್ರ ಮನೆ ಅವ್ರ ಹೆಸರು ಯಾವ್ದಾದ್ರು ಇಟ್ಕೊಳ್ಳಿ. ಅವ್ರ ಮನೆ ಎಷ್ಟು ದೊಡ್ಡದಿದೆ ಅಂದ್ರೆ, ತುಗುಚಿ ಯಾವ ತಾಲೂಕು? ಜಮಖಂಡಿ ತಾಲೂಕಿಂದು, ಇಡೀ ತಾಲೂಕಿಂದು ಮನೆಗಳದ ಕರೆಂಟ್ ಬಿಲ್ ಎಷ್ಟು ಬರುತ್ತಲ್ಲ ಅಷ್ಟು ಆ ಮನೆ ಕರೆಂಟ್ ಬಿಲ್ ಬರ್ತದೆ. 27 ಲಕ್ಷ ಬರ್ತದೆ ತಿಂಗಳಿಗೆ. ನಿಮಗೆ ಕರೆಂಟ್ ಬಿಲ್ ಇಲ್ಲ, ಅದರಿಂದ ಗೊತ್ತಾಗುವುದಿಲ್ಲ. 27 ಲಕ್ಷ ಬರ್ತದೆ, ಅಷ್ಟು ದೊಡ್ಡ ಮನೆ. ಬಹಳ ದೊಡ್ಡ ಸಾಹುಕಾರ. 3 ಹೆಲಿಕಾಪ್ಟರ್ ಬಂದು ನಿಲ್ಬಹುದು, ಹಂಗ ಅನುಕೂಲ ಇದೆ. 100 ಕಾರ್ ಮೇಲೆ ಹೋಗ್ಬಹುದು, ಅಷ್ಟು ಚಂದ ಪಾರ್ಕಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಅದೆಲ್ಲ ಅವ್ರ ಸಾಧನೆ. ಆದ್ರೆ ಅವ್ರದೊಂದು ಸಂಸ್ಕೃತಿ ಇದೆ. ಅವ್ರದ್ದೇನು ಸಂಸ್ಕೃತಿ ಅಂದ್ರೆ, ಸಂಜೆ ಊಟ ಮಾಡೋ ಹೊತ್ತಿಗೆ ಮನೆಯಲ್ಲಿರೋ ಎಲ್ಲರೂ ತಮ್ಮ ತಮ್ಮ ದೊಡ್ಡ ದೊಡ್ಡ ಕಿಮ್ಮತ್ತಿನ ಮೊಬೈಲ್ಗಳನ್ನ ಬಂದ್ ಮಾಡಿ ಟೇಬಲ್ ಮೇಲೆ ಇಟ್ಟು ಊಟಕ್ಕೆ ಕೂತ್ಕೋತಾರೆ. ಕೋಟ್ಯಾಧೀಶರು, ಅಬ್ಜಾಧೀಶರು, ಜಗತ್ತಿನ ಶ್ರೀಮಂತರು ಊಟ ಮಾಡೋ ಕಾಲಕ್ಕೆ ಮೊಬೈಲ್ ಬಳಸೋದಿಲ್ಲ. ಮನೆಯೊಳಗಡೆ ಎಲ್ಲಾರು ಇದ್ದಾಗ ಮಾತಾಡ್ಕೊಂಡು ಕೂತ್ಕೋತಾರೆ. ನಾವು ಮಾತ್ರ ಮೊಬೈಲ್ ಬಿಟ್ಟು 1 ನಿಮಿಷ ಇರೋದು.